ಭಾರಿ ಮಳೆಗೆ ಬೆಂಗಳೂರಲ್ಲಿ ಹಲವಾರು ಅವಾಂತರಗಳು ಸೃಷ್ಟಿಯಾಗಿವೆ. ಭಾರಿ ಮಳೆಗೆ ತಂಡಿಗೆ ವ್ಯಕ್ತಿಗೆ ಸ್ಟ್ರೋಕ್ ಹೊಡೆದಿದೆಯಂತೆ. 3 ದಿನ ಸತತವಾಗಿ ಮಳೆ ಬಂದಿದ್ರಿಂದ ಶೀತದ ವಾತಾವರಣ ನಿರ್ಮಾಣವಾಗಿದೆ ಬೆಂಗಳೂರಲ್ಲಿ. ಪರಿಣಾಮ ಸ್ಟ್ರೋಕ್ ಆಗಿದೆಯಂತೆ. 45 ವರ್ಷದ ಬಾಬು ಅನ್ನೋರಿಗೆ ಸ್ಟ್ರೋಕ್ ಹೊಡೆದಿದೆ. ದೇಹದ ಒಂದು ಭಾಗ ಸಂಪೂರ್ಣವಾಗಿ ಈಗ ನಿಷ್ಕ್ರಿಯ ಆಗಿದೆಯಂತೆ. ತಂಡಿಯಿಂದಲೇ ಸ್ಟ್ರೋಕ್ ಹೊಡೆದಿದೆ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಒಂದು ಕಡೆ ಭಾರಿ ಮಳೆ, ಇನ್ನೊಂದು ಕಡೆ ಶೀತದ ವಾತಾವರಣ, ಥಂಡಿಯ ವಾತಾವರಣ ಇರೋದ್ರಿಂದ ವ್ಯಕ್ತಿಗೆ ಸ್ಟ್ರೋಕ್ ಹೊಡೆದಿದೆ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ದೇಹದ ಒಂದು ಭಾಗ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆಯಂತೆ. 45 ವರ್ಷದ ಬಾಬು ಅನ್ನೋರ್ಗೆ ಬಲಭಾಗದ ಕಾಲು ಕೈ ನಿಷ್ಕ್ರಿಯ ಆಗಿದೆ. ಮಾತು ಕೂಡ ಸದ್ಯಕ್ಕೆ ಬಂದಾಗ್ಬಿಟ್ಟಿದೆಯಂತೆ. 3 ದಿನಗಳಿಂದ ಮನೆಯಲ್ಲಿ ನೀರು ನಿಂತು ಥಂಡಿ ಆಗಿದೆ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಥಂಡಿಯಿಂದಲೇ ಸ್ಟ್ರೋಕ್ ಆಗಿರೋದು ಅಂತ ಹೇಳಿ ಬಾಬು ಪತ್ನಿ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ವಿಪರೀತ ಶೀತದ ಒಂದು ವಾತಾವರಣ ಇರೋದ್ರಿಂದ ಮತ್ತೆ ಮನೆಯಲ್ಲಿ ನೀರು ನಿಂತಿತ್ತಂತೆ 3 ದಿನದಿಂದಲೂ ಕೂಡ ಸತತವಾಗಿ ಮಳೆ ಬಂದಂತ ಪರಿಣಾಮ. ಅದರಿಂದಾಗಿ 45 ವರ್ಷದ ಬಾಬು ಅವರಿಗೆ ಸ್ಟ್ರೋಕ್ ಹೊಡೆದಿದೆ ಅಂತೇಳಿ ಬಾಬು ಅವರ ಪತ್ನಿ ಇದೀಗ ಹೇಳ್ತಾ ಇದ್ದಾರೆ. ವಿಪರೀತ ಶೀತದಿಂದಾನೇ ಹಿಂಗಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು ಸಾಯಿ ಲೇಔಟ್ನ ನಿವಾಸಿ. ಇವಾಗ ಕ್ರಿಟಿಕಲ್ ಕಂಡೀಷನ್ ಕ್ರೀಟ್ ಇದ್ದೀನಿ, ಏನು ಮಾತಾಡಲ್ಲ ಅವರು, ಸ್ಪೀಚ್ ಇಲ್ಲ, ಸ್ಪೀಚ್ ಕಂಪ್ಲೀಟ್ ಆಗಿ ಹೋಗಿದೆ. 45 ಇಯರ್ಸ್ ಅಷ್ಟೇ. ಕೋಲ್ಡ್ ಜಾಸ್ತಿ ಆಗಿದೆ, ಫುಲ್ ಕಾಲು ಕೈಯೆಲ್ಲ ಅವರಿಗೆ ತುಂಬಾ ಇದಾಗುತ್ತೆ, ಥಂಡಿ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗ್ತದೆ. ಬಲಗೈ ಪೂರ್ತಿ ವರ್ಕ್ ಆಗಲ್ಲ, ಒಂದ್ ಸೈಡ್ ಪೂರ್ತಿ ಬಲಗೈ ಬಲಗಾಲು ಮತ್ತೆ ಸ್ಪೀಚ್ ಯಾರು ಬರ್ತಾ ಇಲ್ಲ, ಮಾತು ಬರಲ್ಲ. ನೀರ್ ನುಗ್ಗಿದ್ದು ಫುಲ್ ಭಯ ಬಿದ್ಬಿಟ್ಟು ಎದ್ಬಿಟ್ರಿ ಸರ್ ಅವರು. ಭಯ ಆಯ್ತು, ಯಾಕಂದ್ರೆ ಫುಲ್ ನೀರ್ ಬಂದ್ಬಿಡ್ತಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಹಂಗಾಗಿ ತುಂಬಾ ಭಯ ಬಿದ್ದು ಬೆದ್ಬಿಟ್ರಿ ಅವರು. ಇವಾಗ ಇದು ಬಾಬು ಅವ್ರ ಪತ್ನಿ ಅವ್ರ ಮಾತು. ಅಂದ್ರೆ ಸಾಯಿ ಲೇಔಟಲ್ಲಿ ಇವ್ರ ಮನೆ ಇರೋದು. ಮಳೆ ಬಂದಂಥ ಪರಿಸ್ಥಿತಿಯಲ್ಲಿ ಸಾಯಿ ಲೇಔಟ್ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಪ್ರತಿ ಬಾರಿನೂ ಅದೇ ಕಥೆಯಲ್ಲಿ. ಸೊ ಶಾಶ್ವತ ಪರಿಹಾರ ಬೇಕು ಅಂತೇಳಿ ಸ್ಥಳೀಯರು ಕೇಳಿ ಸಾಕಾಯಿತು. ರಾಜಕಾರಣಿಗಳು ಬರ್ತಾರೆ, ಅಭಯವನ್ನು ಕೊಡ್ತಾರೆ, ಸಾರ್ವಜನಿಕರ ಮುಂದೆ ಅಧಿಕಾರಿಗಳಿಗೆ ಹಿಂಗೆ ಮಾಡಿಬಿಡ್ಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಂಗೆ ಮಾಡ್ತಾರೆ. ಅದಾದಮೇಲೆ ಯಥಾಪ್ರಕಾರ ಪ್ರತಿ ಬಾರಿ ಮಳೆ ಬಂದಾಗಲೂ ಸಾಯಿ ಲೇಔಟ್ನಲ್ಲಿ ಇದೇ ಪರಿಸ್ಥಿತಿ ಆಗುತ್ತೆ. ಬೋಟ್ನಲ್ಲಿ ಓಡಾಡಬೇಕು, JCB ಮುಖಾಂತರ ಅಗತ್ಯ ವಸ್ತುಗಳನ್ನು ಜನರಿಗೆ ಪೂರೈಕೆ ಮಾಡಬೇಕು. ಬಡ ಜನರ ಪರಿಸ್ಥಿತಿ ನೋಡಿ, ಅಮಾಯಕರದ್ದು. ಕೂಲಿ ನಾಲಿ ಮಾಡ್ಕೊಂಡು ಪಾಪ ಜೀವನ ನಡೆಸ್ಕೊಂಡಿರ್ತಾರೆ. ಕಡಿಮೆ ಬೆಲೆಯಲ್ಲಿ ಬಾಡಿಗೆಗೆ ಸಿಗುತ್ತೆ ಅಂತ ಹೇಳಿ ಅಲ್ಲಲ್ಲಿ ಮನೆಯನ್ನು ತಗೊಂಡಿದ್ದಾರೆ. ಆದರೆ ಮಳೆ ನೀರು ಮನೆ ಒಳಗೆ 3 ದಿನ ಆದರೂ ಕೂಡ ತಗ್ಗದಂಥ ಹಿನ್ನೆಲೆಯಲ್ಲಿ ಶೀತದ ವಾತಾವರಣ ಅಲ್ಲಿತ್ತು. ಪರಿಣಾಮ ಸ್ಟ್ರೋಕ್ ಆಗಿದೆ ಅಂತ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಂಸದರು ಹಾಗೇನೆ ಹೃದ್ರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ. ಹೇಳಿ. ನಮಸ್ತೆ. ಈಗ ಸಾಯಿ ಲೇಔಟ್ ಅಲ್ಲಿ ಒಂದು ಕೇಸ್ ವರದಿಯಾಗಿದೆ ಡಾಕ್ಟ್ರೆ. ವಿಪರೀತ ಶೀತದಿಂದಾಗಿ, ಅಂದ್ರೆ ಅವ್ರ ಮನೆಯಲ್ಲಿ 3 ದಿವಸನೂ ನೀರು ನಿಂತಿತ್ತಂತೆ. ಅದಕ್ಕೆ 45 ವರ್ಷದ ಬಾಬು ಅನ್ನೋರಿಗೆ ಸ್ಟ್ರೋಕ್ ಆಗಿದೆ ಅಂತ ಅವ್ರ ವೈಫ್ ಹೇಳ್ತಾ ಇದ್ದಾರೆ. ಅಂದ್ರೆ ಶೀತದ ವಾತಾವರಣದಿಂದ ಹಿಂಗ ಆಗುತ್ತಾ? ಇಲ್ಲ, ಶೀತದಿಂದ ಏನಾಗೋದಿಲ್ಲ, ಬಟ್ ಅದು ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಶೀತದಿಂದ ಸುಮಾರು ಜನರಿಗೆ ಶೀತ ಬರುತ್ತಲ್ಲ, ನೆಗಡಿ, ಕೆಮ್ಮು. ಅಂದ್ರೆ ಮನೇಲಿ ನೀರ್ ನಿಂತಿತ್ತಲ್ಲ, ತುಂಬಾ ಚಳಿ ವಾತಾವರಣ ಇತ್ತಲ್ಲ, ಹಂಗೆ ಅವ್ರು ಹೇಳ್ತಿರೋದು. ಥಂಡಿ ವಾತಾವರಣ ಇತ್ತು ಅಂತ. ಇಲ್ಲ, ಅದು ಹೇಳಲಿಕ್ ಬರೋದಿಲ್ಲ. ಅದು ಅದಕ್ಕೆ ಆಗಿದೆ ಅಂತ ಹೇಳಿಕ್ ಬರಲ್ಲ. ಮೇ ಕಾಕತಾಳಿಯನ್ನು ಇರ್ಬೋದು, ಬಟ್ ಸ್ಟ್ರೆಸ್ ಎಲ್ಲ ಆಗುತ್ತಲ್ಲ. ಒಂದು ಓನ್ಲಿ ಥಿಂಗ್ ಅಂದ್ರೆ ಸ್ವಲ್ಪ ನೀರ್ ನಿಂತಿದೆ ಅಂದ್ಬಿಟ್ಟು ಮನ್ಸಲ್ಲಿ ಒಂಥರ ಸ್ಟ್ರೆಸ್ ಆಗುತ್ತೆ, ಒತ್ತಡ ಆಗುತ್ತೆ. ಸೊ ಅದರಿಂದ, ಬಟ್ ಶೀತದಿಂದ ಏನು ಸ್ಟ್ರೋಕ್ ಆತರ ಆಗೋದಿಲ್ಲ. ಅಂದ್ರೆ ಈ ಟೈಮ್ ನಲ್ಲಿ ಈಗ ಅಸ್ತಮಾ ಇರೋರು ಅಥವಾ ಆಗುತ್ತೆ ಈಗ. ಅಲ್ಲಲ್ಲ, ಪರ್ಟಿಕ್ಯುಲರ್ಲಿ ನೀರ್ ನಿಂತ ಸಂದರ್ಭದಲ್ಲಿ ಈ ಸೊಳ್ಳೆಗಳು ಜಾಸ್ತಿ ಆಗುತ್ತೆ, ತಾಣ, ಅದು ಅವ್ರದ್ದು ಬ್ರೀಡಿಂಗ್ ತಾಣಗಳಾಗುತ್ತೆ. ಅದರಿಂದ ಸ್ವಲ್ಪ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುತ್ತೆ. ಯಾವಾಗ್ಲೂ ನೀರು ನಿಂತ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗೋದು ಸಹಜ. ಅಂದ್ರೆ ಈಗ ಕ್ರೋನಿಕ್ ಡಿಸಾರ್ಡರ್ ಇರುತ್ತಲ್ಲ, ಕೆಲವರಿಗೆ ಅಸ್ತಮಾ ಇರುತ್ತೆ, ಇನ್ನು ಕೆಲವರಿಗೆ ಹಾರ್ಟ್ ಡಿಸೀಸ್ ಇರುತ್ತೆ. ಅಂತವರು ಈ ಒಂದು ವಾತಾವರಣ ಬಂದಾಗ ಯಾವ ತರ ಮುನ್ನೆಚ್ಚರಿಕೆ ವಹಿಸಬೇಕು, ಏನ್ ಅಡ್ವೈಸ್ ಕೊಡ್ತಾರೆ? ಅಲ್ಲ, ಅದೇ ನೀರು ಸರಿ, ಬಹಳ ಮುಖ್ಯವಾದದ್ದು ನೀರು ಚೆನ್ನಾಗಿ ಕಾಯಿಸಿ ನಂತರ ಆರಿಸಿ ಕುಡಿಬೇಕಾಗುತ್ತೆ. ನೀರು ಬಹಳ ಮುಖ್ಯ. ನಂತರ ಇದು ಜಸ್ಟ್ ಸ್ವಲ್ಪ ವಾರ್ಮ್ ಕ್ಲೋತ್ಸ್ ಹಾಕೋಬೇಕು, ಆ ತರದ್ದು. ಬಟ್ ನೀರು, ಆಹಾರ ಪದಾರ್ಥಗಳನ್ನ ಸರಿಯಾಗಿ ಸ್ವಚ್ಛತೆ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಈ ತರ ಸ್ಟ್ರೋಕ್ ಹೊಡೆದ್ಮೇಲೆ ಬೆಚ್ಚಗಿಡ್ಬೇಕಾ ಅವ್ರನ್ನ? ಏನ್ ಪ್ರಿಕಾಷನ್? ಇಲ್ಲ, ಗೊತ್ತಿಲ್ಲ ನಾವು, ಯಾಕಂದ್ರೆ ಆ ಪೇಷಂಟ್ ನೋಡ್ದಾನೆ ಹೇಳಕ್ ಬರಲ್ಲ. ಸ್ಟ್ರೋಕ್ ಅಂದ್ರೆ ಹಾರ್ಟ್ಗೆ ಏನಾದ್ರೂ ತೊಂದರೆ ಆಗಿದೆಯಾ, ಬ್ರೈನ್, ಬಲಗೈ ಬಲಗಾಲು ಸಂಪೂರ್ಣ ನಿಷ್ಕ್ರಿಯ ಆಗಿದೆ, ಮಾತಾಡ್ತಿಲ್ಲ, ಅವರು ಮಾತು ನಿಲ್ಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೂ ಅದಕ್ಕೂ ಕನೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಫೈನ್. ಒಟ್ಟಲ್ಲಿ ನಿಮ್ಮ ಸ್ಪಷ್ಟನೆ ಈಗ ಈ ಥರ ಶೀತದ ವಾತಾವರಣದಿಂದ ಹಿಂಗಾಗಲ್ಲ ಅಂತ. ನೀವು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಮಂಜುನಾಥ್ ಅವರೇ ನ್ಯೂಸ್ 18ಗೆ ಮಾತನಾಡಿದ್ದಕ್ಕೆ. ಸಾಯಿ ಲೇಔಟಲ್ಲಿ 4ನೇ ದಿನದ ನೀರು ತೆರವು ಮಾಡುವಂತ ಕಾರ್ಯ ಮುಂದುವರೆದಿದೆ. ಇದುವರೆಗೆ ಒಂದು ಭಾಗದ ನೀರು ಮಾತ್ರ ತೆರವು ಮಾಡಲಾಗಿದ್ದು ಎಸ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಸರ್ಕಾರ ಬಿಬಿಎಂಪಿ ವಿರುದ್ಧ ಜನ ಈ ಭಾಗದಲ್ಲಿ ಪ್ರತಿ ಸತಿ ಮಳೆ ಬಂದಾಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಲೇ ಇದ್ದಾರೆ, ಆರೋಪಗಳನ್ನ ಮಾಡ್ತಲೇ ಇದ್ದಾರೆ. ಸೂಕ್ತ ರೀತಿಯಲ್ಲಿ ನಮಗೆ ಪರಿಹಾರ ಬೇಕು, ಶಾಶ್ವತವಾದಂತ ಪರಿಹಾರ ಬೇಕು. ಇವರು ಒಂದ್ ದಿವಸ ಬರ್ತಾರೆ, ಪರಿಶೀಲನೆ ಮಾಡ್ತಾರೆ, ಅಧಿಕಾರಿಗಳಿಗೆ ಸೂಚನೆಗಳನ್ನ ಕೊಡ್ತಾರೆ, ಬೈತಾರೆ, ಹೋಗ್ತಾರೆ, ಇಷ್ಟೇ ಆಗೋದು. ಮತ್ ಮುಂದಿನ ವರ್ಷ ಇದೇ ಪರಿಸ್ಥಿತಿ, ಮತ್ ಮುಂದಿನ ವರ್ಷನೂ ಬರ್ತಾರೆ ಇವರು. ಇನ್ನು ಕೊಚ್ಚೆ ನೀರಿನಿಂದಾಗಿ ಕೆಲ ಜನಕ್ಕೆ ಚರ್ಮ ರೋಗ ಉಂಟಾಗ್ತಾ ಇದೆ. ಸಾಯಿ ಲೇಔಟ್ ಜನರಿಗೆ ಈಗ ಟೆನ್ಷನ್. ಒಂದ್ ಕಡೆ ಮತ್ತೆ ಮಳೆ ಬಂದ್ರೆ ಗತಿ ಏನು ಅನ್ನೋ ಒಂದು ಚಿಂತೆ, ಮತ್ತೊಂದ್ ಕಡೆ ಈಗ ಅನಾರೋಗ್ಯದ ಸಮಸ್ಯೆ ಒಬ್ಬೊಬ್ಬರಿಗೆ ಉಂಟಾಗ್ತಾ ಇದೆ. ಈಗ ಡಾಕ್ಟರ್ ಮಾತಾಡ್ತಾ ಹೇಳ್ತಾ ಇದ್ರು, ಸಾಂಕ್ರಾಮಿಕ ರೋಗಗಳು ಬರುವಂತ ಸಾಧ್ಯತೆಗಳಿರುತ್ತೆ ಈ ರೀತಿ ನೀರು ನಿಂತ ಸಂದರ್ಭದಲ್ಲಿ ಅಂತ. ಕೆಲವರಿಗೆ ಈಗ ಚರ್ಮದ ಕಾಯಿಲೆ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದೇ ಉಳಿದಿರೋದು ಏನ್ ಹೇಳೋದು ಸರ್, 30 ವರ್ಷದಿಂದ ನೋಡಿ ಸಾಕಾಗಿದೆ. ಸಾಯ್ಲಿಲ್ವಲ್ಲ ಅನ್ನೋ ಒಂದೇ ಉಳಿದಿರೋದು. ಇನ್ನೇನಿಲ್ಲ, ಜೀವ ಉಳಿಸ್ಕೊಂತಾ ಇದೀವಿ ಅಷ್ಟೇ. ಇಲ್ಲಿ ಆ ಪ್ರಾಣಿಗಳ ಜೀವನ ನಮ್ಮ ಜೀವನ ಎರಡು ಒಂದೇ ಅಷ್ಟೇ. ಇನ್ನೇನು ಅದಕ್ಕಿಂತ ಹೌದು, ನಾಯಿ ಪಾಡುಗಿಂತ ಬಸ್ಟ್. ಇನ್ನು ಅದಕ್ಕಿಂತ ಇನ್ನೇನು ಹೇಳಲಿಕ್ಕಾಗಲ್ಲ. ಇಲ್ಲಿ 30 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಎಷ್ಟು ಜನ ತಿಂತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ರಿಸಲ್ಟ್ ಮಾತ್ರ 0. ಫಲಿತಾಂಶ ಇಲ್ವೇ ಇಲ್ಲ. ಶಾಶ್ವತ ಪರಿಹಾರ ಬೇಕು ಅಂತ ಜನ ಬಡ್ಕೊಂಡ್ರು ಅದು ಮಾತ್ರ ಕಿವಿಯಲ್ಲಿ ಬೀಳಲ್ಲ. ಚರ್ಮರೋಗ ಎಲ್ಲ ಬರುತ್ತೆ. ಎಲ್ಲ ಚರ್ಮರೋಗನೇ ಅಲ್ಲ ಸರ್, ಮೆಂಟಲ್ ಡಿಫಿಷಿಯನ್ಸಿ ಆಗ್ತಾ ಇದೆ. ಇಲ್ಲಿ ಯಾರಿಗೆ ನಿದ್ದೆ ಬರಲ್ಲ ಸರ್. ಏನ್ ಕೇಳೋದಾ ನೋಡ್ರಿ, ಹೆಂಗಿದೀವಿ ನಾವು. 4 ದಿವಸ ಕರೆಂಟ್ ಇಲ್ಲ, ಏನಿಲ್ಲ, ಊಟ ಇಲ್ಲ, ಹೆಂಗಿರೋದು ಸರ್ ಇಲ್ಲಿ. ಹಂಗಾಗ್ಬಿಟ್ಟಿದೆ. ಮಸ್ಕಿಟೋಸು, ಹೌದು, ತುಂಬಾ ಮಸ್ಕಿಟೋಸು. ನಿದ್ರೇನೆ ಇಲ್ಲ ನಮ್ಗೆ 4 ದಿವಸದಿಂದ. ಇವತ್ತೇನೋ ನೀರು ಕಡಿಮೆ ಆಗಿದೆ, ಕರೆಂಟ್ ಬಿಟ್ರೇನು ಸ್ವಲ್ಪ ಸಾಕಾಗುತ್ತೆ. ಕರೆಂಟು ಇಲ್ಲ, ಏನಿಲ್ಲ. 4 ದಿವಸ ಕರೆಕ್ಟಾಗಿ ಸಂಡೇ ಹೋಗಿರೋ ಕರೆಂಟು. ಅವತ್ತಿಂದ ಕರೆಂಟ್ ಇಲ್ಲ, ಏನಿಲ್ಲ. ಹೆಂಗಿರೋದು ನಾವು. ಹೌದು ಸರ್, ಚರ್ಮ ರೋಗ ಇದು ಬಂದು ಈ ಕೊಳಚೆ ನೀರು, ಮಳೆ ನೀರು ಬಂದಾಗಿಂದ ನಮ್ಮ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಕೊಳಚೆ ನೀರನ್ನ ಕ್ಲೀನ್ ಮಾಡಿದ್ಗೆ ಈ ತರ ಚರ್ಮ ರೋಗ ಇದುವರೆಗೂ ವಾಸಿ ಆಗ್ತಾ ಇಲ್ಲ. ಇದುವರೆಗೂ ಏನು ವಾಸಿ ಆಗ್ತಾ ಇಲ್ಲ. ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಚರ್ಮನ ಲ್ಯಾಬ್ಗೆ ಕಳಿಸ್ಬೇಕು ಅಂತ ಹೇಳ್ತಾ ಇದಾರೆ. ನೆನ್ನೆ ಏನು ಮಾಡಕ್ ಆಗ್ತಾ ಇಲ್ಲ. ಹಿಂಗಾಗಿ ಇದಾಗಿದೆ ಸರ್ ನಮಗೆ. ಸಾಯಿ ಲೇಔಟ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಪ್ರತ್ಯಕ್ಷವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೋಡೋಣ. ಬೆಂಗಳೂರಿನಲ್ಲಿ ಸುರಿದ ಮಹಾಮಳೆಗೆ ಸಾಯಿ ಲೇಔಟ್ ಜಲಾವೃತಗೊಂಡಿತ್ತು. ಇವತ್ತು 4ನೇ ದಿನ. ಇವತ್ತು ಅಲ್ಪ ಪ್ರಮಾಣದಲ್ಲಿ ತುಂಬಿಕೊಂಡಿರುವಂತಹ ನೀರು ತೆರವಾಗಿದೆ. ಈಗಲೂ ಕೂಡ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಆದ್ರೆ ಇವತ್ತು ಮನೆಯಲ್ಲಿ 3 ದಿನಗಳಿಂದ ಇದ್ದಂತಹ ನಿವಾಸಿಗಳು ಇವತ್ತಿಂದ ಮನೆ ಹೊರಗಡೆ ಬರ್ತಾ ಇದ್ದಾರೆ. ಜನಜೀವನ ಯಥಾಸ್ಥಿತಿಗೆ ಮರಳುವಂತ ಒಂದು ಸೂಚನೆ ಸಿಗ್ತಾ ಇರುವಂತದ್ದು. ಆದ್ರೂ ಕೂಡ ಒಂದು ಭಾಗದಲ್ಲಿರುವಂತಹ ನೀರು ಮಾತ್ರ ತೆರವಾಗಿರುವಂತದ್ದು. ಇನ್ನೂ ಕೂಡ ಸಾಕಷ್ಟು ರಸ್ತೆಗಳಲ್ಲಿ ಮನೆಗಳ ಒಳಗಡೆ ಇರುವಂತಹ ನೀರನ್ನ ತೆರವು ಮಾಡುವಂತ ಕೆಲಸವನ್ನ ಎಸ್ಡಿಆರ್ಎಫ್ ಸಿಬ್ಬಂದಿಗಳು, ಎನ್ಡಿಆರ್ಎಫ್ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಏಕಕಾಲದಲ್ಲಿ 10 ಮೋಟರ್ಗಳನ್ನ ಬಳಸ್ಕೊಂಡು ನೀರು ತೆರವು ಕಾರ್ಯಾಚರಣೆ ಮಾಡ್ಲಾಗ್ತಾ ಇದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರನ್ನ ತೆರವು ಮಾಡಿ ಅಲ್ಲಿಂದ ರಾಜಕಾಲುವೆಗೆ, ಮೋರಿಗೆ ಕಳಿಸುವಂತ ಕೆಲಸವನ್ನ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಊಟ, ತಿಂಡಿ, ನೀರು, ಆರೋಗ್ಯ ಎಲ್ಲವೂ ಕೂಡ ಇಲ್ಲಿರುವಂತಹ ನಿವಾಸಿಗಳಿಗೆ ಕೈ ಕೊಟ್ಟಿದೆ. ಬಿಬಿಎಂಪಿಯಿಂದ ಇವತ್ತು ಹಾಲು ಮತ್ತು ಬ್ರೆಡ್ ನ ಪ್ಯಾಕೆಟ್ ಅನ್ನು ಹಂಚಿಕೆ ಮಾಡಲಾಗಿದೆ. ನಿನ್ನೆ ಕೂಡ ಉಪಹಾರಗಳನ್ನ, ತಿಂಡಿ ಪದಾರ್ಥಗಳನ್ನ ಮಾತ್ರ ಹಂಚಿಕೆ ಮಾಡಿದ್ರು. ಇವತ್ತು ಹಾಲು ಮತ್ತು ಬ್ರೆಡ್, ನೀರು, ಕುಡಿಯೋ ನೀರಿನ ಪೂರೈಕೆಯನ್ನ ಮಾಡ್ತಾ ಇದ್ರು. ಅದು ಕೂಡ ಸಾಕಾಗ್ತಾ ಇಲ್ಲ. ಒಂದೊಂದು ವಾಟರ್ ಬಾಟಲ್, ಸಣ್ಣ ಅರ್ಧ ಲೀಟರ್ ವಾಟರ್ ಬಾಟಲ್ ಅನ್ನ ಮಾತ್ರ ಪೂರೈಕೆ ಮಾಡಿರುವಂತದ್ದು. 4-5 ಜನ ಇರುವಂತ ಮನೆಗಳಿಗೆ 4-5 ಬ್ರೆಡ್ ಗಳನ್ನ ಕೊಟ್ಟಿದ್ದಾರೆ. ಒಂದು ಅರ್ಧ ಲೀಟರ್ ಪ್ಯಾಕೆಟ್ ನ ಹಾಲನ್ನ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಚರ್ಮ ರೋಗದ ಕೂಡ ಇಲ್ಲಿನ ನಿವಾಸಿಗಳು ಬಳಲ್ತಾ ಇರುವಂತದ್ದು. ಈ ನಿರಂತರವಾಗಿರುವಂತ ಪ್ರತಿ ವರ್ಷ ಕೊಚ್ಚೆಯಲ್ಲಿ 1-2 ತಿಂಗಳು ಬದುಕ್ತಾ ಇರುವಂತ ಕಾರಣಕ್ಕಾಗಿ ಇಲ್ಲಿರುವಂತ ನಿವಾಸಿಗಳಿಗೆ ನಾನಾ ಬಗೆಯ ರೋಗಗಳು ಅಂಟ್ಕೊಳ್ತಾ ಇದೆ. ಮುಖ್ಯವಾಗಿ ನೀವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಚರ್ಮ ರೋಗಕ್ಕೆ ಇಲ್ಲಿರುವಂತಹ ವೃದ್ಧರು, ಹಿರಿಯರು ತುತ್ತಾಗ್ತಾ ಇರುವಂತದ್ದು. ಒಟ್ಟಾರೆ ಸಾಯಿ ಲೇಔಟ್ ನಲ್ಲಿ ಕಳೆದ 3 ದಿನಗಳಿಂದ ನಿಂತಿದ್ದಂತಹ ಮಳೆ ನೀರು ಇವತ್ತು ಅಲ್ಪ ಪ್ರಮಾಣದಲ್ಲಿ ತೆರವಾಗಿದೆ. ಇನ್ನೂ ಕೂಡ ತೆರವು ಕಾರ್ಯಾಚರಣೆ
ಮುಂದುವರಿತಾ ಇದೆ. ಇದಕ್ಕೊಂದು ಶಾಶ್ವತ ಪರಿಹಾರಕ್ಕಾಗಿ ಕಳೆದ ಹಲವು ವರ್ಷಗಳಿಂದ 10-15 ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಸರ್ಕಾರಕ್ಕೆ, ಬಿಬಿಎಂಪಿಗೆ, ಜನಪ್ರತಿನಿಧಿಗಳಿಗೆ ಬೇಡಿಕೆ ನೀಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಅವರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತ ಒಂದು ಬೇಸರ, ಆಕ್ರೋಶ, ಆತಂಕ ಇಲ್ಲಿರುವಂತಹ ಜನರಲ್ಲಿ ಮನೆ ಮಾಡಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ಅಶೋಕ್ ಮುಲ್ಕಿ,